ಬೇಕಿಂಥವನು ಗುರುವು ಬೇಕಿಂಥವನು ದುರಿತ ಬಾರದಂತೆ ತಟ್ಟುವನು ದುರಿತ ಬಾರದಂತೆ ತಟ್ಟುವನು ಈ ಗುರುವು ಬೇಕು ಇಂಥವನು ಬಹು ದುರಿತ ಬಾರದಂತೆ ತಟ್ಟುವನು ಬಹು ದುರಿತ ಬಾರದಂತೆ ತಟ್ಟುವನೋ ಶ್ರೀ ಗುರುವು ಬೇಕು ಇಂಥವನು ಇಂಥವನು ಕ್ರೋಧ ಬಾರದಂತೆ ಅಟ್ಟುವನು ಕ್ರೋಧ ಬಾರದಂತೆ ಅಟ್ಟುವನು ಬೋಧ ಸ್ವರೂಪಿ ತಾನಾಗಿಹನು ಬೋಧ ಸ್ವರೂಪಿ ತಾನಾಗಿಹನು ಸಾಧಿಸಿ ಕಾಮಾದಿಗಳನ್ನು ಜಯಿಸುತ್ತೆ ಸಾಧಿಸಿ ಕಾಮಾದಿಗಳನ್ನು ಜಯಿಸುತ್ತೆ ಹಾದಿ ತೋರಿ ಕೊಡುವಂಥವನು ಪರದ ಹಾದಿ ತೋರಿ ಕೊಡುವಂಥವನು ಶ್ರೀ ಗುರುವು ಬೇಕಿಂಥವನು ದುರಿತ ಬಾರದಂತೆ ಅಟ್ಟುವನು ದುರಿತ ಬಾರದಂತೆ ಅಟ್ಟುವನು ಶ್ರೀ ಗುರುವು ಬೇಕಿಂಥವನು ಬೋಧ ಸ್ವರೂಪಿ ಬೋಧ ಸ್ವರೂಪಿ ಗುರು ಬೋಧ ಸ್ವರೂಪಿ ತಾನಾಗಿಹನು ಸಾಧಿಸಿ ಕಾಮಾದಿಗಳನ್ನು ಜಯಿಸುತ್ತೆ ಸಾಧಿಸಿ ಕಾಮಾದಿಗಳನ್ನು ಜಯಿಸುತ್ತ ಹಾದಿ ತೋರಿ ಕೊಡುವಂಥವನು ಹಾದಿ ತೋರಿ ಕೊಡುವಂಥವನು ಶ್ರೀ ಗುರುವು ಬೇಕಿಂಥವನು ಸದ್ಗುರು ಸದ್ಗುರು ಸಾಧಿಸಿ ಕಾಮಾದಿಗಳನ್ನು ಜಯಿಸುತ್ತ ಹಾದಿ ತೋರಿ ಕೊಡುವಂಥವನು ಹಾದಿ ತೋರಿ ಕೊಡುವಂಥವನು ಶ್ರೀ ಗುರುವು ಬೇಕಿಂಥವನು ಇಂಥವನು 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 ಚಂದ್ರವಂಶಜನಾಕೃತವೀರ್ಯ ಮಹಾವೀರ್ಯ ಚಂದ್ರವಂಶಜನಾಕೃತವೀರ್ಯ ಚಂದ್ರಬಿಂಬಾನನೆ ಶೀಲಧರಾ ಸತಿ ಚಂದ್ರಬಿಂಬಾನನೆ ಶೀಲಧರಾ ಸತಿ ಚಂದ್ರಬಿಂಬಾನನೆ ಶೀಲಧರಾ ಸತ್ಯವಾದ ಶ್ರುತಿ ಸಮ್ಮತನಮ ಮತಿಯುತ ಪರಗತಿಗೆ ಸಹಾಯಕ ಸತಿಯೊಡಗೂಡಿ
ಕ್ಷಿತಿಯ ಪಾಲಿಪನು ಧೃತಿಯುತ ತಾನಾಗಿ ಕ್ಷಿತಿಯ ಪಾಲಿಪನು ಕ್ಷಿತಿಯ ಪಾಲಿಪನು ಧೃತಿಯುತ ತಾನಾಗಿ ಸ್ಮೃತಿಯುಕ್ತದ ಮಹಾಪಥ ಪಿಡಿಯುತ್ತಲೇ ಸ್ಮೃತಿಯುಕ್ತದ ಮಹಾಪಥ ಪಿಡಿಯುತ್ತಲೇ ಚಂದ್ರವಂಶದ ಕೃತವೀರ್ಯ ಮಹಾವೀರ್ಯ ಚಂದ್ರವಂಶದ ಕೃತವೀರ್ಯ ಜಂಬೂ ದ್ವೀಪದ ಭರತಖಂಡದ ಮಾಹಿಷ್ಮತಿ ಎಂಬ ಮಹಾನಗರದ ರಾಜಧಾನಿಯಾಗಿರತಕ್ಕಂಥ ಚಂದ್ರವಂಶೋತ್ಪನ್ನನಾದ ಕೃತವೀರ್ಯ ಅನ್ನತಕ್ಕಂಥ ಮಹಾನ್ ಕ್ಷಾತ್ರನು ಶೀಲಧರ ಎಂಬ ತನ್ನ ಸತಿಯಿಂದೊಡಗೂಡಿ ಮಹಾನ್ ಪ್ರಧಾನರಿಂದ ರಾಜ್ಯಭಾರ ಮಾಡ್ತಾರೆ. ಪ್ರಜೆಗಳೆಲ್ಲ ಸುಖಿಗಳು. ಕಳವು, ಹುಸಿ, ಆದರ, ಹೊಳ್ಳು, ಸುಳ್ಳುಗಳು ಎಲ್ಲೂ ಇಲ್ಲ. ಎಲ್ಲ ಪ್ರಜೆಗಳು ನಿಷ್ಠಾವಂತರು. ಶತ್ರು ಭಯ ಎಂಬುದಿಲ್ಲ ಆ ಮಹಾವಿಕ್ರಮಿಗೆ. ಆನೆ, ಸೇನೆ, ಮಂದಿ, ಮಾರ್ಬಳ, ರಾಣ, ರಾವುತರಲ್ಲಿ ಕೊರತೆ ಇಲ್ಲ. ಶ್ವೇತಛತ್ರದ ಪಡಿನಳಲ್ಲಿ ವಿಶ್ರಮಿಸಿ ಚಾಮರ ಬೀಸುವ ಕನ್ನೆಯರು ಪೇಟೆಯ ಮನ್ನೆಯರ ಮಧ್ಯದಲ್ಲಿ ಸಾವಂತ ಮಾಂಡಳೀಕರೆಲ್ಲ ಕೊಟ್ಟ ಕಪ್ಪ ಕಾಣಿಕೆಗಳು ಮೇರು ಪರ್ವತದಂತೆ ರಾಶಿ ಬಿದ್ದು ಶತ್ರುಗಳಿಂದ ಗೆದ್ದು ತಂದ ಮದ್ದಾನೆಗಳ ಮದಜಲದಿಂದ ಅರಮನೆಯ ಮುಂದೆ ಕೆಸರೆದ್ದು ಹೋಗಿದೆ. ದಿನವೂ ತನ್ನಲ್ಲಿಗೆ ಬಂದವರಿಗೆ ದಾನ ಧರ್ಮ ಶುಭ ಶೋಧನಗಳಿಂದ ಕೇಳಿದ್ದನ್ನೆಲ್ಲ ಕೊಡ್ತಾ ಇತ್ತು. ರಾಜನ ಬಾಯಲ್ಲಿ ಎಂದೂ ಎಲ್ಲಿಯೂ ಇಲ್ಲ ಎಂಬ ಮಾತೇ ಇಲ್ಲ. ಕೃತವೀರ್ಯನ ರಾಜ್ಯದಲ್ಲಿ ಬೇಡುವವರೇ ಇಲ್ಲ. ಇದು ಎಲ್ವೈರಿಗಳಿಲ್ಲ. ಕೃತವೀರ್ಯನ ರಾಜ್ಯ ಹೇಗಿತ್ತು? ಇದು ಎಲ್ವೈರಿಗಳಿಲ್ಲ, ದಾನ ಮೆಸಗಲು ದಾನಾರ್ಥಿಗಳಿಲ್ಲ, ಪೊರೆ ಎಲ್ಕೆ ಆರ್ತರು ಇಲ್ಲ ತನ ರಾಜ್ಯದಿ. ಎಷ್ಟು ಸುಭಿಕ್ಷ ಆದ್ರೆ ಇರಿಯಲ್ ವೈರಿಗಳಿಲ್ಲ. ಯಾರಾದ್ರೂ ಅವರೆಲ್ಲ ಅಸ್ತ್ರಶಸ್ತ್ರ ಸೈನ್ಯ ಎಲ್ಲ ಬೇಕಾಷ್ಟಿದೆಯಲ್ಲ, ಯಾರಿಗಾದ್ರೂ ಹೊಡೆಯೋಣ ಅಂದ್ರೆ ಶತ್ರುಗಳೇ ಇಲ್ಲ. ಅವನ ಅದ್ಭುತವಾದ ಸಾಮರ್ಥ್ಯಕ್ಕೆ ಹೆದರಿ ಶತ್ರುಗಳೇ ದಿಕ್ಕುಪಾಲಾಗಿ ಓಡಿದ್ದಾರೆ. ಇರಿಯಲ್ ವೈರಿಗಳಿಲ್ಲ, ದಾನ ಮೆಸಗಲು ದಾನಾರ್ಥಿಗಳಿಲ್ಲ. ಯಾರಿಗಾದ್ರೂ ದಾನ ಕೊಡಬೇಕು ಅಂತ ಅವನಿಗೆ ಆಸೆ ಉಂಟು, ನಾನು ಕೊಡುವಂತ ಬೇಡುವವನೇ ಇಲ್ಲ. ಅರಮನೆಯಲ್ಲಿ ಅಪಾರ ಸಂಪತ್ತು ಬಿದ್ದಿದೆ, ಯಾರು ಕೊಡುವಂತ ಬೇಡತಕ್ಕಂಥವ್ರು ಇಲ್ಲ. ಪೊರೆ ಎಲ್ಕೆ ಆರ್ತರು ಇಲ್ಲ ತನ ರಾಜ್ಯದಿ. ಯಾರನ್ನಾದ್ರೂ ರಕ್ಷಣೆ ಮಾಡೋಣ ಅಂದರೆ ನನ್ನ ರಕ್ಷಿಸುವಂತ ಬೇಡುವವರೇ ಇಲ್ಲ. ಆ ಕಷ್ಟ ಕಾರ್ಪಣ್ಯಗಳೇ ಇಲ್ಲ. ಇಂಥ ರಾಜ್ಯ ಸುಭಿಕ್ಷವಾಗಿದೆ. ರಾಜ್ಯದ ಯಾವ ರಾಜ್ಯಪಾಲನೆ ಹೆಚ್ಚು ಹೊಣೆ ಯಾವುದು ಬೇಕಾಗಿಲ್ಲ. ಪ್ರಜೆಗಳು ರಾಜನಿಷ್ಠರಾಗಿದ್ದಾರೆ. ಎಲ್ಲಿಯೂ ಯಾರಲ್ಲೂ ಯಾವ ಮತಭೇದಗಳೂ ಇಲ್ಲ. ಪರಮ ಸಾತ್ವಿಕರಾಗಿ ತಾತ್ವಿಕ ಜೀವನ ಮಾಡ್ತಾರೆ. ಕೃತವೀರನಿಗೆ ಏನು ಕಡಿಮೆ ಇಲ್ಲ. ಕಡಿಮೆ ಇಲ್ಲ ಅಂದ್ರೆ ಅದು ಪ್ರಪಂಚವೇ. ಕೊರತೆ ಇದ್ರೇನೆ ಪ್ರಪಂಚ ಅಂತ ಹೇಳೋದು. ಅವನಿಗೆ ಒಂದೇ ಒಂದು ದುಃಖ ಮನಸ್ಸಿಗೆ ಕಾಡ್ತಾ ಇದೆ. ಅಪಾರ ಸಾಮರ್ಥ್ಯವುಳ್ಳ ಆತ ಶತಪುತ್ರರನ್ನು ಪಡೆದಿದ್ದ ಕೃತವೀರ್ಯ. ಆದರೆ ಒಬ್ಬ ಋಷಿಯ ಶಾಪದಿಂದ ಆ ಕುಲವೇ ನಿಷ್ಪುತ್ರರಾಯಿತು. ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ. ಹಿಂದಿನ ಮಕ್ಕಳೆಲ್ಲ ಋಷಿ ಶಾಪದಿಂದ ನಾಶವಾಗಿದ್ದಾರೆ. ಒಂದು ಕೊರತೆ ಅವನಿಗೆ, ಸಂತತಿ ಇಲ್ಲ ತನಗೆ. ಈ ರಾಜ್ಯಕ್ಕೆ ಮುಂದೆ ಉತ್ತರಾಧಿಕಾರಿಗಳು ಯಾರು? ಈ ಕುರಿತಾದಂತಹ ಒಂದು ಕೊರತೆ, ಚಿಂತೆ ಮನಸ್ಸಿನಲ್ಲಿದೆ. ನಮ್ಮ ಹಿರಿಯರು ಎಷ್ಟು ಮಕ್ಕಳಾಗಬೇಕು ಅನ್ನುವುದಕ್ಕಿಂತ ಎಂಥ ಮಕ್ಕಳಾಗಬೇಕು ಅನ್ನುವುದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಿದ್ರು.
ನೋಡಿ, ಕಾಡಿನಲ್ಲಿ ಸಿಂಹವಿದೆ. ಆ ಸಿಂಹ ಒಂದೇ ಮರಿ ಹಾಕ್ತದೆ. ಆದರೆ ಆ ಮರಿ ನಾಳೆ ಸಿಂಹವಾಗಿ ಮೃಗರಾಜವಾಗಿ ಕಾಡನ್ನು ಆಳ್ತದೆ. ಊರಿನಲ್ಲಿ ಹಂದಿ ವರ್ಷಕ್ಕೆ 25 ಮರಿ ಹಾಕ್ತದೆ. ಯಾವ ಲೆಕ್ಕಕ್ಕೆ ಹೇಳಿ? ಇಲ್ಲಿ ಕೃತವೀರ್ಯ ಯಾಕೆ ಮಕ್ಕಳು ಬೇಕು ಅಂತ ಅಪೇಕ್ಷೆ ಮಾಡ್ತಾನೆ ಅಂತಂದ್ರೆ, ಈ ರಾಜ್ಯ ಭೋಗಾದಿಗಳನ್ನು ಭೋಗಿಸಲಿಕ್ಕೆ ಒಂದು ವ್ಯಕ್ತಿ ಬೇಕು ಅಂತಲ್ಲ, ಈ ಹೈಹಯ ವಂಶದ ಕುಲ ಪರಂಪರೆಯನ್ನು ಮುನ್ನಡೆಸಲಿಕ್ಕೆ. ದೇಹಋಣ, ದೇವಋಣ, ಋಷಿಋಣ, ಆತ್ಮಋಣಗಳು ಮತ್ತು ಪಿತೃಋಣ, ಈ 5 ಋಣ ಇರ್ತದೆ. ಕೃತವೀರ್ಯ ಚಿಂತನೆ ಮಾಡ್ತಾನೆ. ದೇವರನ್ನು ಪೂಜಿಸಿ ಯಜಿಸಿ ಚಿಂತನ ಮಂಥನಾದಿಗಳಿಂದ ದೇವಋಣವನ್ನು ತೀರಿಸಿದ್ದೇನೆ. ಋಷಿಪ್ರೋಕ್ತವಾದ ಮಾರ್ಗದಲ್ಲಿ ಜೀವನಗೈದು ಋಷಿಋಣವನ್ನು ತೀರಿಸಿದ್ದೇನೆ. ದೇಹವನ್ನು ಸತ್ಸಂಗಗೈದು ಈ ದೇಹರನ್ನು ತೀರಿಸಿದ್ದೇನೆ. ಆತ್ಮನನ್ನ ಚಿಂತನೆಯಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ಆತ್ಮನನ್ನು ತೀರಿಸಿದ್ದೇನೆ. ಅತ್ತ ದೇವಋಣ ದೇಹಋಣ, ಇತ್ತ ಋಷಿಋಣ ಆತ್ಮನ ತೀರಿಸಿದ್ರು ಪಿತೃಋಣದಿಂದ ಮಾತ್ರ ಮುಕ್ತನಾಗಲಿಲ್ವಲ್ಲ. ನಾನು ಮಕ್ಕಳನ್ನು ಪಡೆದಿಲ್ವಲ್ಲ. ಯಾವಾಗ ನನಗಾದೀತು ಅಂತ ಮಗನನ್ನು ಪಡೆದಿ ಜಗದಲ್ಲಿ ಮೆರೆಯೂತ, ಮಗನನ್ನು ಪಡೆದಿ ಜಗದಲ್ಲಿ ಮೆರೆಯೂತ, ವಿಗಲಿತ ಅಮಲ ದೇವನನ್ನು ಧ್ಯಾನಿಸಿ ನಿಗಮಗಳಿಗೊಪ್ಪುವ ಪರಗತಿಯನುತ, ಸುಗಮವಾಗಿಸಲು ಪುತ್ರರ ಪಡೆಯದೆ, ಸುಗಮವಾಗಿಸಲು ಪುತ್ರರ ಪಡೆಯದೆ ಜಗದಲ್ಲಿ ನಿಗಮಗಳಿಗೊಪ್ಪುವ ಸುಗಮಗತಿಯ. ವೇದ ಮಾರ್ಗದಲ್ಲಿ ಹೇಳಲ್ಪಟ್ಟಂತಹ ಕ್ರಮದಲ್ಲಿ ಋಷಿಋಣ ದೇವಋಣ ಆತ್ಮಋಣ ದೇಹಋಣ ಎಲ್ಲ ತೀರಿಸಿದರು. ಪಿತೃಋಣದಿಂದ ನಾನು ಮುಕ್ತನಾಗಬೇಕು, ಅದಕ್ಕೋಸ್ಕರವಾಗಿ ಸಂತಾನ ತನಗಿಲ್ಲ ಅಂತ ಕೊರಗುತ್ತಾನೆ. ಆಗ ಅವರ ಪುರೋಹಿತರು ಗರ್ಗರು, ಆ ಪುರೋಹಿತರಾದ ಗರ್ಗ ಮಹಾಮುನಿಗಳು ಆಗಮಿಸಿದ ಕ್ಷಣವೇ ಅವರ ಪಾದಕ್ಕೆರಗಿ ಆ ಬ್ರಾಹ್ಮಣೋತ್ತಮನನ್ನು ಕರೆತಂದು ಉತ್ತಮಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳನ್ನು ಸತ್ಕರಿಸಿ ಕೈ ಮುಗಿದ. ಸ್ವಾಮಿ, ಬಹಳ ಕಾಲದ ಬಳಿಕ ಬಂದಿದ್ದೀರಿ. ನನ್ನ ದುಃಖ ಏನು ಚಿಂತೆ ಏನು ಇದನ್ನು ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೇನೆ. ಗರ್ಗ ಪುರೋಹಿತರಂದರು, ಗರ್ಗಾಚಾರ್ಯರು, ಕೃತವೀರ್ಯ, ಹೇ ಸತೀ ಶೀಲಧರ, ಯಾಕೆ ನಿಮ್ಮಿಬ್ಬರ ಮುಖ ಬಾಡಿದೆ? ಏನು ದುಃಖ? ಆ ಬ್ರಾಹ್ಮಣ ದೇವತೆಯನ್ನ ಬ್ರಹ್ಮಜ್ಞಾನಿಯನ್ನು ಕುಳ್ಳಿರಿಸಿ ಪೂಜಿಸಿದರು. ಆ ಗುರುಗಳಾದ ಗರ್ಗರನ್ನು ಪೂಜಿಸಿ ಪುರೋಹಿತರನ್ನು ಪೂಜಿಸಿ ನಿಮ್ಮಲ್ಲಿ ಕೇಳ್ತೀವಿ ಸ್ವಾಮಿ. ಯಾಕೆ ಗೊತ್ತೇ? ನಾವು ನಿಮ್ಮಲ್ಲ ಶ್ರದ್ಧಾ ಪ್ರೇಮ ಇಟ್ಟಿದ್ದೇವೆ. ಶ್ರೀಹರಿಚೇ ಅವತಾರ ರಾಮಣ, ಶ್ರೀಹರಿಚೇ ಅವತಾರ. ಬ್ರಹ್ಮಜ್ಞಾನಿಗಳಾದ ನೀವು ಸಾಕ್ಷಾತ್ ಭಗವದ್ ಅವತಾರಿಗಳು. ಶ್ರೀಹರಿಚೇ ಅವತಾರ. ಅಖಂಡ ವದನಿ ವೇದೋಚ್ಚಾರ, ಅಖಂಡ ವದನಿ ವೇದೋಚ್ಚಾರ, ಹೃದಯಿ ಬ್ರಹ್ಮ ವಿಚಾರ, ಹೃದಯಿ ಬ್ರಹ್ಮ ವಿಚಾರ. ಶ್ರೀಹರಿಗೆ ಅವತಾರ. ಈಗ ಮಕ್ಕಳಾಗದೇ ಇರಲಿಕ್ಕೆ ಕಾರಣ ಏನು ಅಂತ ಕೇಳ್ತೀವಿ. ಸರಿಯಾಗಿ ಚಿಂತಿಸು. ನೀನು ಎಲ್ಲರನ್ನ ಸ್ಥಾನಮಾನ ಗೌರವದಿಂದ ಕಂಡು ಗೌರವಿಸಿದ್ಯಾದರೂ ನಿನ್ನ ಕುಲದ ಮೂಲ ಗುರುವಾದ ಜ್ಞಾನಮೂರ್ತಿಯಾದ ವೈರಾಗ್ಯಮೂರ್ತಿಯಾದ ಚರಾಚರ ಚಕ್ರವರ್ತಿಯಾದ ನಿನ್ನ ಗುರು ದತ್ತಾತ್ರೇಯರನ್ನು ಮರೆತಿದ್ದೀವಿ. ಗುರುದ್ರೋಹವಾಗಿದೆ ನಿನ್ನ ಕೈಯಿಂದ. ಆ ವಿಸ್ಮೃತಿ ನಿನಗುಂಟಾಗಿದೆ. ಆ ಕಾರಣದಿಂದ ನನಗೆ ನಾನಾ ದುಃಖಗಳು ಕಷ್ಟ ನಿಷ್ಠಗಳು ಪ್ರಾಪ್ತಿಯಾಗಿ. ಚಿಕ್ಕವ ದೊಡ್ಡ ತಪ್ಪು ಮಾಡಿದರೆ ಅದಕ್ಕೆ ಸಣ್ಣ ಶಿಕ್ಷೆ.
ದೊಡ್ಡವ ಚಿಕ್ಕ ತಪ್ಪು ಮಾಡಿದರೆ ಅದಕ್ಕೆ ದೊಡ್ಡ ಶಿಕ್ಷೆ ಕೊಡು. ನೀನಿಂಥ ದುಃಖವನ್ನು ಅನುಭವಿಸ್ತಾ ಇದ್ದಿ, ಇದನ್ನು ಕೇಳುತ್ತದೆ. ಅಶ್ರುಪೂರ್ಣ ಲೋಚನನಾಗಿ ಕೃತ ವೀರ್ಯ ಶ್ಮಶ್ರುಭೀಷಣನಾದ ಗುರುವೌ ನೆನೆದು ಆಶ್ರಿತ ಜಲ ರಕ್ಷಕ ಕಾಮಧೇನು ಗುರುವೇ ಅಲ್ಲಿ ಧ್ಯಾನಿಸಿದ ದತ್ತನನ್ನ ಎಲ್ಲೊಡೆಯ ಗುರುವೇ ನಿನಗಿದು ತರವೇ ಸುರತರುವೆ ನೀನೆಂದು ಬರುವೆ ಗುರುನಾಥ ಹೊರತು ಗತಿ ಬೇರಿಹುದೇ ನಾಥ ಹೊರತು ಗತಿ ಬೇರಿಹುದೇ ಮುಕ್ತಿದಾತ ಎನ್ನುತ್ತ ಶ್ರುತಿ ಸಾರುತ್ತಿದೆ ಮತಿ ಹೇಳುತ್ತಿದೆ ಗತಿ ತೋರುತ್ತಿದೆ ಗುರುನಾಥ ಹೊರತು ಗತಿ ಬೇರಿಹುದೇ. ಹೇ ಗುರುನಾಥ ಗೊತ್ತ ನನ್ನ ಕೈ ಬಿಡಬೇಡ ಸ್ವಾಮಿ, ಹರಿಹಯ ವಂಶವು ವ್ಯರ್ಥ ಆಗ ಹಂಗ ಮಾಡಬೇಡ. ಗುರುನಾಥ ಹೊರತು ಗತಿ ಬೇರಿಹುದೇ ಮುಕ್ತಿದಾತನ ಶ್ರುತಿ ಸಾರುತ್ತಿದೆ ಮತಿ ಹೇಳುತ್ತಿದೆ ಗತಿ ತೋರುತ್ತಿದೆ ಗುರುನಾಥ. ನೀನು ಹಿಂದೆ ನನಗೆ ಆತ್ಮಬೋಧ ಕೊಟ್ಟಿದ್ದಿ, ನಿನ್ನಿಂದ ಸಕಲ ವಿದ್ಯೆ ಕಲಿತಿದ್ದೆ. ಈ ರಾಜ್ಯ ಭೋಗದ ಸಂಸಾರ ಭೋಗದಲ್ಲಿ ಬಿದ್ದು ನಿನ್ನನ್ನು ಮರೆತು ಬಿಟ್ಟನಯ್ಯ ಗುರುವೇ. ಸದ್ಗುರುವೇ ಮದ್ಗುರುವೇ ನಾಥ ಹೊರತು ಗತಿ ಬೇರಿಹುದೇ ಗುರುನಾಥ ಹೊರತು ಗತಿ ಬೇರಿಹುದೇ ಮುಕ್ತಿದಾತ ಎನ್ನುತ್ತ ಶ್ರುತಿ ಸಾರುತ್ತಿದೆ ಮತಿ ಹೇಳುತ್ತಿದೆ ಗತಿ ತೋರುತ್ತಿದೆ. ಕೃತವೀರ್ಯ ಶೀಲಧರರು ಸತ್ಯದತ್ತ ವ್ರತವನ್ನ ಬೃಹಸ್ಪತಾಚಾರ್ಯರು ಪುರೋಹಿತರಾದ ಗರ್ಗಾದಿಗಳು ಯಾವ ಕ್ರಮದಿಂದ ಯಾವ ವಿಧಿಯುಕ್ತವಾಗಿ ಹೇಳಿದ್ದಾರೋ ಅದನ್ನು ಬಹು ಶ್ರದ್ಧೆಯಿಂದ ಗೈದು ಇಷ್ಟಪ್ರಾಪ್ತಿಗಾಗಿ ಪರಬ್ರಹ್ಮಸ್ವರೂಪಿ ದತ್ತನನ್ನು ಪ್ರಾರ್ಥಿಸಿ ಮಹಾಪುರುಷನೋರವ ನಮ್ಮ ಕುಲದಲ್ಲಿ ಹುಟ್ಟಬೇಕು. ಚವನ ಋಷಿಗಳ ಶಾಪದಿಂದ ಕೃತವೀರ್ಯನ 100 ಮಕ್ಕಳು ಹಿಂದೆ ನಾಶವಾಗಿದ್ದು, ಆ 100 ಮಕ್ಕಳ ಶಕ್ತಿ ಒಂದೆಡೆಯಾಗಿ 3 ಲೋಕವನ್ನು ಆಳುವ ಧೀರನೊಬ್ಬ ಪುತ್ರ ನನಗೆ ಬೇಕು. ಇದಕ್ಕೋಸ್ಕರವಾಗಿ ದತ್ತನಲ್ಲಿ ಬೇಡಿ ಆ ವ್ರತವನ್ನು ಗೈದು, ಆ ಸತ್ಯ ದತ್ತ ವ್ರತವನ್ನು ಗೈದು ದಿವ್ಯ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ಗುರುಚಿಂತನೆಯಲ್ಲಿ ಗುರುಧ್ಯಾನದಲ್ಲಿ ಮಗ್ನನಾಗಿ ಕುಳಿತಿದ್ದಾರೆ. ವರುಷ 1 ಕಳೆದಿದೆ, ಸಂವತ್ಸರ 1 ಕಳೆವ ಅನಿತರಲ್ಲಿ ಆ ಮಹಾಮಾತ ಶೀಲಧರೆ ಗರ್ಭವತಿ. ಗರ್ಭತೇಜವನ್ನ ಸಹಿಸುವುದು ಸಾಧ್ಯವಿಲ್ಲವೋ ಎಂಬಂತೆ ಆಕೆಯ ವದನದಲ್ಲಿ ಆ ವದನವು ಅಗ್ನಿಕುಂಡವೆಂಬ ಕಾಣಿಸುತ್ತದೆ. ಕೆಲವೊಮ್ಮೆ ಗರ್ಭಭಾರದಿಂದ ಕದಲಲಾಗದೆ ದತ್ತ ಪ್ರಭೋ ಗುರುನಾಥ ಬಹಳ ಆಯಾಸವಾಗುತ್ತದೋ ತಂದೆ, ಯಾವ ಮಹಾನ್ ತೇಜೋ ಪಿಂಡವನ್ನು ಉದರದಲ್ಲಿ ಕಳಿಸಿದ್ಯೋ ಸ್ವಾಮಿ, ಈ ದುರ್ಬಲೆಯಾದ ನನಗೆ ಈ ಸಾಮರ್ಥ್ಯ ಉಂಟೆ ಎಂಬುದಾಗಿ ಆ ಗರ್ಭವತಿ ಕೂತರೆ ಎದ್ರೆ ದತ್ತ 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 ಅಂತಿದ್ರು. ಅನೇಕಾವರ್ತಿ ಆಕೆ ಮಲಗಿದಾಗ ಪ್ರಚಂಡವಾದಂತಹ ಸಾಹಸವನ್ನು ತೋರುವ ಒಬ್ಬ ವೀರಶಕ್ತಿ, ಮಹಾವೀರ ಶಕ್ತಿ ತನ್ನೊಳಗೆ ನುಗ್ಗಿದಂತೆ ಅವಳಿಗೆ ಭಾಸವಾಗ್ತಾ ಇತ್ತಂತೆ. ದೂರದ ಆಕಾಶದ ಚಂದ್ರ ಮಂಚದಿಂದ
ನೆಗೆದು ಬಂದಂತಹ ಒಂದು ದಿವ್ಯ ತೇಜೋ ಶಕ್ತಿ ತನ್ನೊಳಗೆ ಹೊಕ್ಕಂತೆ ಭಾಸವಾಗ್ತಿತ್ತು. ಈ ಅನುಭವವನ್ನ ಕೃತವೀರಿನಲ್ಲಿ ಹೇಳ್ತಾ, ನಾ ಇದನ್ನು ಅನುಭವಿಸಿದೆ. ಕ್ಷೀರಸಾಗರದ ಶೀತಲ ಫೇನ ತರಂಗಿತ ಕರಂಗಳು ಅದಾವುದೋ ದಿವ್ಯ ಶಿಶುವನ್ನು ಎತ್ತಿ ನನ್ನ ಮಡಿಲಿಗೆ ಒಗೆದಂತೆ ನಾನು ಅನುಭವಿಸುತ್ತಾ ಇದ್ದೇನೆ. ಕೃತವೀರಿನಂದ, ಗುರುಪ್ರಸಾದ ವ್ಯರ್ಥವಾಗುವುದುಂಟೆ. ಮಹಾಪುರುಷನ್ನೇ ಪಡೆಯುತ್ತೆ ನಿಜ, ಆದರೆ ನಾವು ಗುರುವಿನಲ್ಲಿ ಏನು ಬೇಡಿದ್ದೇವೆ? ಮಕ್ಕಳು ಬೇಕು ಅಂತ ಅಷ್ಟೇ ಬೇಡಿದ್ದಲ್ಲ. ಗುರುನಾಥ, ಈ ಕ್ಷಣತ್ರಯಗಳಿಂದ ನಮ್ಮ ಬಿಡುಗಡೆ ಮಾಡು ಅಂತ ಬೇಡಿದ್ದೇವೆ. ದಾರೇಷಣ, ವಿತ್ತೇಷಣ, ಪುತ್ರೇಷಣ, ಇದು 3 ಬಂಧಿತ ಹೆಂಡತಿ, ಮಕ್ಕಳು, ಹಣ. ಈ ಬಂಧನದಲ್ಲಿ ಇಡಬೇಡ ಅಂತ ನಾವು ನಿತ್ಯ ಗುರುವನ್ನು ಬೇಡಿದ್ದೆ. ಈ ಪುತ್ರನ್ನೇ ಪಡೆಯುತ್ತೆಯಾದರೂ ಈ ಪುತ್ರ ಸಂತಾನ ಅಷ್ಟಾಗೋದು ಮಾತ್ರ ನನ್ನ ಉದ್ದೇಶ ಅಲ್ಲ. ಇದು ಗುರು ಕೊಟ್ಟ ಭೌತಿಕ ಫಲ. ಅಲ್ಲಿ ನನ್ನ ಮಗು ಅಂತ ವ್ಯಾಮೋಹ ನಾನು ಅವನ ಮೇಲೆ ಇಡದೆ, ಈ ಲೌಕಿಕ ಫಲ ನೀ ಕೊಟ್ಟಿದ್ದೀಯಲ್ಲ ಗುರುನಾಥ, ಮೋಕ್ಷ ಫಲವನ್ನೂ ಕೂಡ ಕೊಟ್ಟು ನನ್ನ ಉದ್ಧಾರ ಮಾಡು. ಹೀಗೆ ನಾನು ಗುರುವನ್ನು ಬೇಡ್ತಾ ಇದ್ದೇನೆ. ಶೀಲಧರ, ನಾ ಗಂಡ, ನೀ ಹೆಂಡತಿ, ನಮ್ಮ ಮಕ್ಕಳು ಹುಟ್ಟುತ್ತಾರೆ, ಹೀಗೆಲ್ಲ ಹೇಳ್ತೇವಲ್ಲ, ಇದು ತತ್ವತಃ ನಿಜವೇ ನೋಡು. ಯಾರ ಗಂಡ, ಯಾರ ಹೆಂಡತಿ, ಯಾರ ಮಗು? ಸಂಸಾರ ದೊಡ್ಡ ಪ್ರವಾಹ ಅಲ್ವೇನೆ? ಈ ಮಹಾಪ್ರವಾಹ ಹರಿಯುತ್ತಾ ಇರುವ ಹಾಗೆ ಆ ನೀರಿನಲ್ಲಿ ಒಂದು ಕಸದ ಮುದ್ದೆ ನೀರಿನಲ್ಲಿ ಬಳಕೊಂಡು ಬರೋದಿಲ್ವೇ? ಪ್ರವಾಹ ಪತಿತ್ರಲ್ವೇ ನಾವೆಲ್ಲ ಶಿವಧರ? ಯಾವುದೋ ಜನ್ಮದ ಋಣದಿಂದ ನಾ ಗಂಡ, ನೀ ಹೆಂಡತಿ, ಗರ್ಭವತಿ, ಮಗುವನ್ನು ಪಡೆಯಿತಿ, ಇದೆಲ್ಲ ಕಾಣಿಸ್ತ ನೋಡು. ದೊಡ್ಡ ಪ್ರವಾಹದಲ್ಲಿ ಕಸದ ಕಡ್ಡಿಗಳೆಲ್ಲ ಕೊಚ್ಚಿಕೊಂಡು ಬರ್ತಾ ಇರ್ತಾ, ಯಾವುದೋ ಒಂದು ಸಂದರ್ಭದಲ್ಲಿ 2 ಕಡ್ಡಿಗಳು ಜೊತೆ ಜೊತೆಯಾಗಿ ನೀರಿನಲ್ಲಿ ಹೋಗ್ತಾ ಇರ್ತ. ಇನ್ನು ಕೆಲವು ಕಸ ಎಲ್ಲ ಅದಕ್ಕೆ ಸಿಕ್ಕಿಕೊಳ್ತದೆ, ಒಟ್ಟಿಗೊಂದು ಕಸದ ಮುದ್ದೆಯಾಗಿ ಹೋಗ್ತಾ ಇರುತ್ತದೆ. ಶಿಲಧರ, ನಾ ಗಂಡ, ನೀ ಹೆಂಡತಿ, ಈ ಮಕ್ಕಳು, ಇದೊಂದು ಕಸದ ಮುದ್ದೆ ಕಣೆ. ಈ ಪ್ರವಾಹದಲ್ಲಿ ಮುಂದೆ ಹೋಗ್ತಾ 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 ಇದ್ದ ಹಾಗೆ ಯಾವುದೋ ಒಂದು ಬಂಡೆಗೋ ಮರಕ್ಕೋ ಆ ಕಸ ಹೋಗಿ, ಕಡ್ಡಿಗಳು ಹೋಗಿ ಡಿಕ್ಕಿ ಹೊಡೆದಾಗ ಆ ಕಡ್ಡಿಗಳು ಬೇರೆ ಬೇರೆಯಾಗಿ ಬೇರೆ ಬೇರೆ ದಿಕ್ಕನ್ನು ಹಿಡ್ಕೊಂಡು ಹೋಗ್ತಾ, ಶೀಲಧರ, ನಾನು ನೀನು ಎಷ್ಟು ಕಾಲ ಗಂಡ ಹೆಣ್ಣು? ನಮಗೆ ತಿಳಿದಿದೆಯೇನೆ ಇದು? ಯಾವುದೋ ಒಂದು ಅವಘಡ ಬಂತೋ, ಯಾರಿಗೆ? ನೀನೆಲ್ಲೋ, ನಾನೆಲ್ಲೋ, ಮಗನೆಲ್ಲೋ. ಆವ ಜನುಮದ ತಂದೆ ಆವ ಜನುಮದ ತಾಯಿ, ನಮಗೆ ಎಷ್ಟು ಜನ್ಮ ಆಯ್ತು ಹೇಳು? ಗುರು ಕೊಟ್ಟ ಬೋಧೆಯಿಂದ ನನಗಿದು ಸ್ಪಷ್ಟ ಕಾಣಿಸ್ತದೆ. ನೀನು ಮಗುವಿನ ತಾಯಿ ಆಗ್ತೇವೆ ಅಂತ ಹಿಕ್ಕಿದರೆ ಈ ಕೃತವೀರ್ಯನಿಗೆ ಪ್ರಪಂಚದಲ್ಲಿ ಯಾವ ಆಸಕ್ತಿಯೂ ಉಳಿದಿದ್ದಿಲ್ಲ. ಯಾಕೆ? 100 ಮಕ್ಕಳನ್ನು ಕಳ್ಕೊಂಡವನ. ಆದರೂ ಇದು ದತ್ತನ ಪ್ರಸಾದ. ಒಂದು ಮಂಗಳ ಮುಹೂರ್ತದಲ್ಲಿ ಸರಸಿಜ ಮಿತ್ರನ ಬಿಂಬವನು ಮಾರ್ತಳೆದ ಸಲಸಿಯೋ. ಆ ಶೀಲಧರಿಯ ವದನ ಸೂರ್ಯ ಬಿಂಬವನ್ನು ಗ್ರಹಿಸಿಕೊಂಡಿರತಕ್ಕಂತಹ ಒಂದು ಕೆರೆ ಹೇಗೆ ಪ್ರತಿಬಿಂಬಿತವಾಗ್ತದೆ ಬಿಂಬ, ಕ್ಷಾತ್ರ ಬಿಂಬವನ್ನು ತನ್ನುವುದರದಲ್ಲಿ ಧರಿಸಿದ್ದಾಳ ಆ ಮಾತೆ. ಆ ಮಂಗಳ ಮುಹೂರ್ತದಲ್ಲಿ ಆ ಮಹಾಪುರುಷನ ಜನ್ಮ, ಆ ತೇಜಸ್ಸು ಭುವಿಗಿಳಿಯಿತು. ಗರ್ಭಗ್ರಹಣದಿಂದ ಬಿಡುಗಡೆ ಹೋಗಿ
ಹೊಂದಿ ಈ ಪೃಥ್ವಿಗಿಳಿಯಿತು. ನಿರ್ಮಲಿನವಾಯ್ತು ಅಖಿಲ ದೆಸೆ. ಮಹಾಪುರುಷರು ಹುಟ್ಟುವಾಗ ಪ್ರಕೃತಿಯ ಒಂದು ಪರಿಣಾಮವಾಗ್ತದೆ. ನಿರ್ಮಲಿನವಾಯ್ತು ಅಖಿಲ ದೆಸೆ, ದುಷ್ಕರ್ಮ ತತಿಗಳು ಬೆಚ್ಚಿದವ. ಪಾಪಿಗಳಿಗೆ ಭಯವಾಯಿತು, ದುಷ್ಕರ್ಮಗಳು ನಡುಗುದು. ಮಹಾಕ್ಷಾತ್ರ ಶಕ್ತಿ ಭೂಲೋಕದಲ್ಲಿ ಅವತರಿಸಿತು. ಇದ್ದಕ್ಕಿದ್ದ ಹಾಗೆ ಸರೋವರಗಳ ಕಮಲಗಳು ಘಮ್ಮನೆ ತಾನೇ ಅರಳಿ ಸುಗಂಧವನ್ನು ಬೀರಿದು. ಯಜ್ಞಕುಂಡದಲ್ಲಿ ಹವಿಷ್ಯನ್ನುಂಡು ಶಾಂತವಾದ ಅಗ್ನಿ ಈ ಶೀಲಧರೆಯ ಉದರದಲ್ಲಿ ಗಂಡು ಕೂಸು ಜನಿಸಿ ಅದು ಭೂಮಿ ಮುಟ್ಟುತ್ತಿರುವಾಗಲೇ ಕುಂಡದಲ್ಲಿ ಅಗ್ನಿ ಭಗ್ಗರೆ ಪ್ರಜ್ವಲಿಸಿತು. ವೇದ ಮರೆತು ಮಂದ ಬುದ್ಧಿಗಳಾಗಿ ಮೂಲೆ ಗುಂಪಾದಂತಹ ಬ್ರಾಹ್ಮಣರ ಬಾಯಿಂದ ದಿವ್ಯ ಸುಸ್ವರಯುಕ್ತವಾದ ವೇದ ಮಂತ್ರಗಳು ಹೊರಬಿದ್ದು. ಎಂದೋ ಕೈಯ ಖಡ್ಗಗಳನ್ನು ಎತ್ತಿ ಬಿಸುಟು ತುಕ್ಕು ಹಿಡಿದಿರತಕ್ಕಂತಹ ಖಡ್ಗಗಳು ಇದ್ದಕ್ಕಿದ್ದಾಗ ಸಾಣ ಹಿಡಿಯಲ್ಪಟ್ಟಂತೆ ಹಿಡಿಯದೇ ಇದ್ದವರಿದ್ದರೂ ಖಡ್ಗಗಳು ನಡುಗಿದವು. ಈ ಅದ್ಭುತವಾಗಿರತಕ್ಕಂತಹ ಪ್ರಕೃತಿಯ ಈ ಕ್ರಿಯೆ ಕಂಡು ಮಹಾಪುರುಷನೇ ಜನಿಸುವನೆಂಬುದಾಗಿ ಆಕಾಶದಿಂದ ದೇವತೆಗಳು ಲೋಕಕ್ಕೆ ಇದನ್ನು ತಿಳಿಸಲು ಪುಷ್ಪವೃಷ್ಟಿಗೈತಾರೆ. ಅನೇಕ ದಿವ್ಯವಾದ ವಾದ್ಯವಾದನಗಳು ಕೇಳಿದವು. ಕೃತವೀರ್ಯನ ಅರಮನೆಯ ಮುಂದೆ ಎಲ್ಲ ಋಷಿ ಮುನಿಗಳು ಜ್ಞಾನಿಗಳು ಬಂದು ಸೇರಿದ್ದಾರೆ. ಸನಕ ಕಶ್ಯಪ ಜಹುನು ಜಮದಗ್ನಿ ಭೃಗು ಸನಂದನ ಕುತ್ಸ ವತ್ಸ ಶುಕನತ್ರಿ ವಾಲ್ಮೀಕಿ ಜೈಮಿನಿ ಭರದ್ವಾಜ ರೋಮಜ ಕುಶಾವರ್ತ ನಾರದ ಮರೀಚಿ ಮನುಮತಂಗ ಗರ್ಗ ಗೌತಮ ಸನಾತನ ನಗತ್ಯ ದಧೀಚಿ ಪೌಲತ್ಯ ಮಾಂಡವ್ಯ ಮುನಿ ಮುಖ್ಯರ ಸನಕ ಕಶ್ಯಪ ಜಹುನು ಜಮದಗ್ನಿ ಭೃಗು ಸನಂದನ ಕುತ್ಸ ವತ್ಸ ಶುಕನತ್ರಿ ವಾಲ್ಮೀಕಿ ಜೈಮಿನಿ ಭರದ್ವಾಜ ರೋಮಜ ಭಗೀರಥ ಕುಶಾವರ್ತ ನಾರದ ಮರೀಚಿ ಮನುಮತಂಗ ಗರ್ಗ ಗೌತಮ ಸನಾತನ ನಗತ್ಯ ದಧೀಚಿ ಪೌಲತ್ಯ ಮಾಂಡವ್ಯ ಮುನಿ ಮುಖ್ಯರು. ಧರ್ಮ ಸಂಸ್ಕೃತಿ ನಮಗೆ ಕೊಟ್ಟವರು ಋಷಿಮುನಿಗಳು. ಅಂತಹ ಪ್ರಾತಸ್ಮರಣೀಯರಾದಂತಹ ಋಷಿಗಳೆಲ್ಲ ಬಂದು ಈ ಪಾವನವಾದಂತಹ ಕೃತವೀರ್ಯನ ಅರಮನೆಯ ಮುಂದೆ ಸೇರಿದ್ದಾರೆ. ಇಷ್ಟೊಂದು ತೇಜಸ್ಸು ಈ ಮಗುವಿಗೆ ನೋಡಿ ಅವರಿಗೆ ಅರ್ಥವಾಯಿತು ಯಾಕೆ. ಹರಿಕರ ಧೃತ ಸುದರ್ಶನನು ಜನಿಸಿ, ಹರಿಕರ ಧೃತ ಸುದರ್ಶನ ಜನಿಸಿ, ಹರಿಸುವ ಭವತಾಪವತಾನಿಸಿ, ಹರಿಸುವ ಭವತಾಪವ ವೀರ ನೆನಿಸಿ, ಹರಿಕರ ಧೃತ ಸುದರ್ಶನ ಜನಿಸಿ, ಹರಿಸಿ ಭವವ ದುರುಳರ ತರಿಯುತ್ತಲೀ, ಹರಿಸಿ ಭವವ ದುರುಳರ ತರಿಯುತ್ತಲೀ, ಗುರುವಿನ ಗುರುತವ ತಿಳಿದು ತಮನದಿ, ಗುರುವಿನ ಗುರುತವ ತಿಳಿದು ತಮನದಿ, ಧರಣಿಯೊಳು ಧರ್ಮ ಸ್ಥಾಪನೆಯ ಗೈಯನೆ, ಹರಿಯೊಳು ಧರ್ಮ ಸ್ಥಾಪನ ಗೈಯನೆ, ಹರಿಕರ ಧೃತ ಸುದರ್ಶನ ಹರಿ ಹರಿ
ಸುದರ್ಶನ. ಈ ತೇಜಸ್ಸು ಯಾಕೆ ಈ ಮಗುವಿಗೆ ಅಂದ್ರೆ ಮಹಾವಿಷ್ಣುವಿನ ಶ್ರೀಚಕ್ರ, ಅದಕ್ಕೆ ಸುದರ್ಶನ ಅಂತ ಹೆಸರು. ಸಹಸ್ರಧಾರೆ ಉಳ್ಳ ಸುದರ್ಶನ ಚಕ್ರವೇ ಭಗವಂತನ ಯಾವ ಆಜ್ಞಾ ವಿಶೇಷದಿಂದ ಈ ಜಗಚ್ಚಕ್ರವನ್ನು ನಡೆಸುವ ಚಕ್ರವರ್ತಿಯಾಗಲು ಕೃತವೀರ್ಯನ ಯಾವ ಉದರದಲ್ಲಿ, ಶೀಲಧರೆಯ ಉದರದಲ್ಲಿ ಜನಿಸಿದಂತಹ ಮಗು ಅಂದರೆ ಸುದರ್ಶನದ ಅವತಾರ. ಮಹಾವಿಷ್ಣುವನ ಕರದ್ಭುತವಾಗಿರತಕ್ಕಂತಹ ಸುದರ್ಶನ. ಯಾತಕ್ಕೋಸ್ಕರ ಜನ್ಮ? ಈ ಜನ್ಮಕ್ಕೆ ಕಾರಣ ಏನು ಅಂದ್ರೆ, ನಾವು ಭಗವಂತನಿಂದ ಪೃಥಕ್ಕರಣ ಹೊಂದಿ ಪೃಥ್ವಿಯಲ್ಲಿ ಬಂದದ್ದು ಯಾಕೆ ಅಂದ್ರೆ ನಮ್ಮಲ್ಲಿ ಉಂಟಾದ ಕೆಲವು ದೋಷಗಳಿವೆ. ಒಮ್ಮೆ ಸುದರ್ಶನಕ್ಕೆ ಕಂಡಿತಂತೆ ದೇವರು ನನ್ನನ್ನು ಕೈಯಲ್ಲಿ ಹಿಡಿದು ಈ ಚಕ್ರವನ್ನು ಬಿಟ್ಟು ಅನೇಕಾನೇಕ ರಾಕ್ಷಸರನ್ನು ಮಧುಕೈಟವಾದಿಗಳನ್ನು ಕೊಂದಿದ್ದ. ನಾನು ಇಲ್ದಿದ್ರೆ ಕೊಲ್ಲಿಕ್ಕಾಗ್ತಿತ್ತೆ? ನನ್ನಂತಾನೇ ಹಿಡಿದು ಮಾಡಿದ್ದಾರೆ. ಆದ್ರಿಂದ ಈ ರಾಕ್ಷಸರನ್ನು ಕೊಲ್ಲಿಕ್ಕೆ ಕಾರಣ ನಾನು, ನನ್ನಿಂದ ಆಗ್ತದೆ, ನನ್ನ ಶಕ್ತಿಯಿಂದ ಆಗ್ತದೆ. ಶಕ್ತಿಯಿಂದ ಒಡಗೂಡಿದನಾದ್ರಿಂದಲ್ವೇ ವಿಷ್ಣು ಶಕ್ತನಾದುದು. ನಾನು ಇಲ್ದಿದ್ರೆ ಹೇಗಾಗ್ತಿತ್ತು? ಹೀಗೆ ಹರಿಕರದ್ಧತನಾದ ಸುದರ್ಶನನಿಗೆ ಕಾಣಿಸ್ತದೆ. ಇಂಥ ಅಹಂತ್ಯವನಿಗೆ ಬರುವ ಹಾಗೆ ಮಾಡಿದ್ದು ಕೂಡ ಪರಮಾತ್ಮ. ಯಾಕಂದ್ರೆ ತನ್ನದೇ ಆದ ಕ್ಷಾತ್ರ ಶಕ್ತಿಯಿಂದ ಈ ಲೋಕಕ್ಕೆ ಶಿಕ್ಷಾ ಕೊಡಬೇಕಾಗಿತ್ತು ದುಷ್ಟರು. ಅದಕ್ಕಾಗಿ ಪರಮಾತ್ಮ ಸುದರ್ಶನ ನಿಮಿತ್ತವಾಗಿಸ್ಕೊಳ್ತಾನೆ. ಈ ನಿಮಿತ್ತವಿಲ್ಲದೆ ಲೀಲೆಗಳು ನಡೆಯೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಸುದರ್ಶನನನ್ನು ಕ್ಷಾತ್ರದಲ್ಲಿ ಹುಟ್ಟು ಅಂತ ಕಳಿಸಿದ್ದಾರೆ. ನೀನು ನನ್ನ ಕೈಯಿಂದ ಜಾರಿ ಹೋಗು ಭೂಲೋಕಕ್ಕೆ. ಆ ಭಗವಂತನ ಕೈಯಿಂದ ಜಾರುತ್ತಿರುವಾಗ ಆ ಸುದರ್ಶನಕ್ಕೆ ಬಹುದುಃಖ ಆಗ್ತದೆ. ಸ್ವಾಮಿ, ನಿನ್ನ ಕೈಯಿಂದ ನಾ ಕೆಳಗೆ ಬಿದ್ದರೆ ನನಗೇನು ಶಕ್ತಿ ಇದೆ? ನೀನು ಎತ್ತಿ ತಿರುಗಿಸಿರುತ್ತಾರೆ ನನಗೆ ಸಾಮರ್ಥ್ಯ. ಏವಂ ಪ್ರವರ್ತಿತಂ ಚಕ್ರಂ, ಯಾರಿಂದ ಇದು? ಜಗಚ್ಚಕ್ರ ನಡೆಸುವನು ಯಾರು? ಯಾವಾತನ ಭೂ ಸನ್ನೆಯ ಮಾತ್ರೆಯಿಂದ ಬ್ರಹ್ಮಾದಿಗಳು ಪ್ರವೃತ್ತರಾಗ್ತಾರೋ ಹಾಗೆ. ತುಧಿಯಾ ಸತ್ತೇನೆ ವೇದಾಸಿ ಬೋಲನೆ, ತುಧಿಯಾ ಸತ್ತೇನೆ ಸೂರ್ಯಾಸಿ ಚಾಲನೆ, ಐಸಾತು ಸಮರ್ಥ ಬ್ರಹ್ಮಾಂಡ ಸಾಧನೆ. ಮರ್ಮಹೇ ಜಾಣೋನಿ ಶರಣಾಲು, ಮೇಘಾನಿ ವರ್ಷಾವೆ ಪರ್ವತ ಬೈಸಾವೆ, ವಾಯುನೇ ವಿಚರಾವೆ, ತುಧಿಯಾ ಸತ್ತೆ ಐಸಾತು ಸಮರ್ಥ ಬ್ರಹ್ಮಾಂಡ ಸಾಧನಿ. ಸಂತರು ಹೇಳ್ತಾರೆ ನೋಡಿ, ಈ ಜಗತ್ತಿನ ಸತ್ಯ ಉಳಿದಿದ್ದು ಯಾರಿಂದ? ನಮ್ಮನಿಂದ ಅಲ್ಲ, ಪರಮಾತ್ಮನಿಂದ. ಅವನ ನಿಯಮಕ್ಕೆ ಕೊಂಚ ವ್ಯತ್ಯಾಸ ಆದರೂ ನಮ್ಮ ಬುದ್ಧಿವಂತಿಕೆ, ನಮ್ಮ ನಾಗರಿಕತೆ ಯಾವುದು ಉಳಿಯೋದಿಲ್ಲ. ತುಧಿಯಾಸತ್ತೇನೆ, ನಿನ್ನ ಅಸ್ತಿತ್ವದಿಂದ ಇದೆಲ್ಲ ನಡೆದಿದೆ. ತುಧಿಯಾಸತ್ತೇನೆ ಸೂರ್ಯಾಸಿ ಚಾಲನೆ, ಐಸಾತು ಸಮರ್ಥ ಬ್ರಹ್ಮಾಂಡ ಸಾಧನಿ. ಮರ್ಮಹಿ ಜಾಣೋನಿ ಶರಣಾನು, ನಾನಿಗೆ ಶರಣ ಬಂದದ್ದು ಯಾಕೆ? ಈ ಜಗತ್ತಿನ ಒಡೆಯ ಅಂತ ತಿಳಿದು. ಹಾಗಾದರೆ ಪ್ರಕೃತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ಒಂದು ಕ್ರಮವನ್ನಿಟ್ಟವ ಪರಮಾತ್ಮ. ಅವನೇ ಜಗಚ್ಚಕ್ರ ನಡೆಸುವ. ಈ ಸುದರ್ಶನನಿಗೆ ಅದು ಅರ್ಥವಾಗ್ತದೆ. ನೀ ಭೂಲೋಕದ ಹುಟ್ಟು ಕ್ಷಾತ್ರ ಕುಲದಲ್ಲಿ ಅಂತ ಹೇಳಿದ ಬಳಿಕ ಆ ಸಹಸ್ರಧಾರೆ ಉಳ್ಳವ ಅವನೇ ಸಹಸ್ರ ಬಾಹು ಕಾರ್ತವೀರ್ಯ ಅರ್ಜುನ. ನೀ ಭೂಲೋಕದ ಹುಟ್ಟು ಅಂದಾಗ ಸ್ವಾಮಿ, ತುಧಿಯಾ ವಿಯೋಗೆ ಜೀವಿತ್ವಾನೆ, ನಿನ್ನ ವಿಯೋಗದಿಂದಲ್ಲವೇ ನನಗೀಗ ಬಂದಿದೆ. ಎಷ್ಟು ಕಾಲ ಇರಲಿ ಸ್ವಾಮಿ? ಮತ್ತು ಪುನಃ ಬಂದು ನಾನು ನಿನ್ನನ್ನು ಸೇರೋದು ಯಾವಾಗ? ಈಗ ನನ್ನನ್ನು ಭೂಲೋಕ ಕಳಿಸುವವನೇನೋ ಮತ್ತೆ ಕರೆಸಿಕೊಳ್ತು ಯಾವಾಗ? ಯಾಕಂದ್ರೆ ಈ ಭೂಮಿಗೆ ಇಳಿದ ಯಾವನೇ ವ್ಯಕ್ತಿಯಾಗಲಿ ಅವ ಇಲ್ಲಿಗೆ ಬಂದವಾದ್ರಿಂದ ಎಲ್ಲಿಂದ ಬಂದಿದ್ದಾನೋ ಅಲ್ಲಿ ಹೋಗಬೇಕಾಗ್ತದೆ. ಆಗ ಭಗವಂತನಿಂದ ಲೋಕ ಶಿಕ್ಷಣಗೈದು ಎಲ್ಲೆಡೆ ಧರ್ಮಸ್ಥಾಪನೆಯನ್ನೇ ಮಾಡಿದ ಬಳಿಕ ನನ್ನದೇ ಆದ ಮತ್ತೊಂದು ರೂಪದಿಂದ ಮತ್ತೆ ನಿನ್ನನ್ನು ಕರೆಸಿಕೊಳ್ತೇನೆ ಅಂತ. ಸುದರ್ಶನ ಚಕ್ರ ಭಗವದ್ ಆಜ್ಞೆಯಂತೆ
ಶೀಲಧರೆಯ ಉದರದಲ್ಲಿ ತಾನೇ ಪ್ರವರ್ಧಮಾನವಾಗಿ ಜನ್ಮವಾಯಿತು. ಗರ್ಗಾಚಾರ್ಯರು 16ನೇ ದಿನಕ್ಕೆ ಅರ್ಜುನ ಅಂತವನಿಗೆ ನಾಮಕರಣ ಮಾಡಿದರು. ಕೃತವೀರ್ಯನ ಪುತ್ರನಾದ್ದರಿಂದ ಕಾರ್ತವೀರ್ಯ ಅಂತವನಿಗೆ ಹೆಸರು. ಆ ಅರ್ಜುನ ಜೊತೆಗೆ ಸೇರಿ ಕಾರ್ತವೀರ್ಯಾರ್ಜುನನಾದ. ಲೋಕೋತ್ತರವಾದಂಥ ಅದ್ಭುತ ಸಾಮರ್ಥ್ಯ ಇತ್ತು. ಆದರೆ ಮಗನ ವೈಭವ ನೋಡಲು ಕೃತವೀರ್ಯ ಬದುಕಲಿಲ್ಲ. ಇನ್ನೇನು ಈತನಿಗೆ ತಾರುಣ್ಯ ಬರುತ್ತದೆ ಎಂಬಾಗ ಅನಿರೀಕ್ಷಿತವಾಗಿ ಕೃತವೀರ್ಯ ತೀರಿಕೊಂಡ. ಮೊದಲೇ ವೈರಾಗ್ಯ ಇತ್ತವನಿಗೆ. ಈ ಮಗು ಗರ್ಭದಲ್ಲಿರುವಾಗಲೇ ಹೆಂಡತಿಗೆ ಹೇಳಿದ್ದ, ಯಾರ ಗಂಡ ಯಾರ ಹೆಂಡತಿ ಇದನ್ನೆಲ್ಲ ನಂಬಬೇಡ ಅಂತ ಹೇಳಿ. ಶೀಲಧರೆ ಮಗುವನ್ನಪ್ಪಿಕೊಂಡು ಗಂಡನ ಶವದ ಮೇಲೆ ಹೊರಳಾಡಿ, ದೇವಾ ಅಯ್ಯೋ, ಅವಂದರನೇ ವೈಧವ್ಯ ಮೌನಿಯನ್ನೆತ್ತಿಕೊಂಡು ಪ್ರಪಂಚ ಹಾಗೆ ಬದುಕಿ ವಿಧಿ ನನ್ನ ಮೇಲೆ ಮುನಿಯಿತಲ್ಲ. ಅರ್ಜುನ, ನಿನ್ನ ಮಗ ಅಂತ ಪ್ರೇಮದಿಂದ ಕರೆಯುವ ತಂದೆ ಹೊರಟು ಹೋದ್ರು. ನಿನಗೂ ಸಾಕಷ್ಟು ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳು ಬರುವ ಮೊದಲೇ ನಿಮ್ಮ ತಂದೆ ಕಣ್ಮರೆಯಾದಲ್ಲ. ಚಂಚಲತೆಯ ಮಿಂಚು ಗೊಂಚಲನಂತೆ ಕೊಂಚ ಕಾಲ ಕಾಣಿಸಿ ವಂಚಿಸಲ್ಪಡುವ ವಿಷಯದ ಸಂಚಯದಲ್ಲಿ ನಾವು ಬಿದ್ದು ವ್ಯರ್ಥವಾದವಲ್ಲ. ಒಂದು ವೇಳೆ ನೀನು ಹುಟ್ಟದೇ ಇದ್ರೆ ನಾನು ಅವರು ಕೂಡ ಅಗ್ನಿ ಪ್ರವೇಶ ಮಾಡಿ ನಾನು ಜೀವನ ಸಮಾಪ್ತಿ ಮಾಡಿಕೊಂಡು ಬಿಡ್ತಿದ್ದೆ. ಈಗ ನಿನ್ನನ್ನು ಕಾಪಾಡುವ ಹೊಣೆ ನನಗಿದ್ದಲ್ಲ ಮಗ. ಆತ್ಮನಾಮೈ ಪುತ್ರನಾಮಾಸ್, ನನ್ನ ಪತಿಯೇ ಪುತ್ರರೂಪವಾಗಿ ನನ್ನಲ್ಲಿ ಜನಿಸಿ ನನಗೆ ಜಾಯಾಂಬ ಹೆಸರನ್ನು ಸಾರ್ಥಕ ಮಾಡಿದ್ದಾನಲ್ಲ. ಕಂದ, ನೀ ಅನಾಥನಾದಿಯಲ್ಲ ಮಗು. ಇನ್ನು ಬಿಸಿಲಲ್ಲಿ ಬಳಲುವ ನಿನ್ನನ್ನು ಬಾ ನೆಲವಿಗೆ ಅಂತ ಕರೆಯುವವರು, ಎತ್ತಿ ಮುದ್ದಿಸುವವರು, ಆನಂದಿಸುವವರು, ಅಪ್ಪಿಕೊಳ್ಳುವವರು ಯಾರಿದ್ದಾರೆ? ಮೊನ್ನೆ ನನ್ನ ಬಳಿ ಹೇಳ್ತಾ ಇದ್ರು, ನಿನ್ನನ್ನು ಸಿಂಹಾಸನದಲ್ಲಿ ಶ್ವೇತಛತ್ರದ ಪಡೆಗಳಲ್ಲಿ ಕುಳ್ಳಿರಿಸಿ ಈ ಚರಾಚರ ಚಕ್ರವರ್ತಿ ನೀನು ಅಂತ ನನಗೆ ಪಟ್ಟಾಭಿಷೇಕ ಮಾಡಿದ ತಲೆಯ ಮೇಲೆ ಕಿರೀಟವಿಟ್ಟು ಅರ್ಜುನನಿಗೆ ಪಟ್ಟವನ್ನು ಕಟ್ಟಿ ನಾವು ದಂಪತಿಗಳು ವಾನಪ್ರಸ್ಥ ಸ್ವೀಕಾರ ಮಾಡಿ ಗುರುದತ್ತನ ಧ್ಯಾನದಿಂದ ದೇಹ ತ್ಯಾಗ ಮಾಡಬೇಕು ಅಂತ ನಂಗೆ ಹೇಳ್ತಾ ಇದ್ರು. ನಾನು ಒಬ್ಬಳನ್ನೇ ಈ ಹಾಳು ಪ್ರಪಂಚದಲ್ಲಿ ಬಿಟ್ಟು ಹೋದ್ರಲ್ಲ. ಮಹಾವೀರನಾದಂಥ ಬಾಲಕ ಅರ್ಜುನ ನೋಡ್ತಾನೆ, ತಂದೆ ಜಡವ ಶವ ಬಿದ್ದಿದೆ, ತಾಯಿ ಅಳುತ್ತಾ ಇದ್ದಾಳೆ. ಮಹಾವೀರ್ಯವಂತನಾಗಿರತಕ್ಕಂಥ ಕಾರ್ತವೀರ್ಯಾರ್ಜುನನಿಗೆ ಎಂದಾದರೂ ದುಃಖ ಅಳು ಉಂಟೆ? ಆದರೆ ಆ ದಿನ ಮಾತ್ರ ಕಣ್ಣಿಂದ 2 ಹರಿನೀರು ಕುರುಳಿತು. ಏಕಾಂತರ ಹೋಗಿ ಕುಳಿತಿದ್ದಾನೆ. ಅವ್ರದ್ದು ದೈಹಿಕ ಕಾರ್ಯಗಳೆಲ್ಲ ಮುಗಿಯಿತು. ರಾಜನದ್ದು ಗುರು ಎಲ್ಲ ಬ್ರಾಹ್ಮಣ ವರ್ಗಗಳು ಬಂದು ಕಾರ್ತವೀರ್ಯನಿಗೆ ಅರ್ಜುನನಿಗೆ ಪಟ್ಟ ಕಟ್ಟಬೇಕು ಅಂತ ಸಿದ್ಧತೆ ಮಾಡ್ತಾರೆ. ಈ ಪೃಥ್ವಿಯ ಅಧಿಕಾರವನ್ನು ಕೊಡುತ್ತೆ, ನೀನು ನಮಗೆ ಮುಂದೆ ರಾಜನಾಗಬೇಕು. ಕಾರ್ತವೀರ್ಯ ಅರ್ಜುನನು ಏಕಾಂತ ಸೇರಿ ರಾಜ್ಯ ಒಳ್ಳೆಯದು, ನನಗಿದು ಬೇಡ. ನಮ್ಮ ತಂದೆ ಬಹಳ ಕಾಲ ರಾಜ್ಯವಾಳಿದ್ದನಲ್ಲ, ಏನು ಸಾಧಿಸಿದೆ? ಪ್ರಪಂಚಕ್ಕಿಷ್ಟೇ ಅರ್ಥ ಏನು? ನಾನಾ ಸಾಧನೆಯಿಂದ ಕಟ್ಟಿಕೊಂಡು ಬಂದ ಪ್ರಪಂಚ ಇದ್ದಕ್ಕಿದ್ದ ಹಾಗೆ ನೀರು ಗೊಳ್ಳಿಯಂತೆ ಒಡೆದು ಹೋಗ್ತದಾದ್ರೆ ಇಂಥ ಪ್ರಪಂಚಕ್ಕೇನು ಅರ್ಥ? ಆದ್ದರಿಂದ ನನಗೆ ರಾಜ್ಯವೂ ಬೇಡ, ಸಂಪತ್ ಭೋಗಗಳು ಯಾವುದು ನನಗೆ ಅಪೇಕ್ಷಿತವಲ್ಲ, ನನಗಿದರ ಆಸಕ್ತಿಯೂ ಇಲ್ಲ. ಹೀಗೆ ವೈರಾಗ್ಯಪರನಾದ ವಿರಕ್ತಿಯಿಂದ ಯಾವ ಭೋಗವನ್ನು ಸ್ವೀಕರಿಸದೆ ಸುಮ್ಮನಿದ್ದಾನೆ. ವೈರಾಗ್ಯ ಬಂತವನಿಗೆ ವೈರಾಗ್ಯದ ಲಕ್ಷಣ ಏನು?
ವೈರಾಗ್ಯ ಬಂದ್ರೆ ವೈರಾಗ್ಯ ಬಂತು ಅಂತ ಹೇಳುವಷ್ಟು ಕಾಲ ಕೂಡ ಯಾರೂ ನಿಲ್ಲೋದಿಲ್ಲ. ಅರಮನೆಯಿಂದ ಹೊರಟೇ ಬಿಟ್ಟ. ಕಂದಾಶಿಲೆ ಓಡಿ ಬಂದು, ನನ್ನ ಪತಿ ಆಗಲಿದ್ದ ಮೇಲೆ ನೀವೇ ಬಿಟ್ಟು ಹೋಗ್ತೀಯ ಮಗ ಅರ್ಜುನ, ಎಲ್ಲಿ ಹೋಗ್ತಿ? ತಿರುಗಿ ನೋಡ್ತಿಲ್ಲಮ್ಮ, ಈ ದುಃಖ ಪ್ರಪಂಚದಲ್ಲಿ ಶಾಶ್ವತ ಸುಖ ಹುಡುಕಲಿಕ್ಕೆ ಹೋಗ್ತೇನೆ, ಇದು ಬೇಡ ನನಗೆ. ಕಂದ ಬೆನ್ನಟ್ತಾ ಇದ್ದಾಳ್ತಾ. ವೈರಾಗ್ಯದ ಲಕ್ಷಣ ನೋಡಿ. ವೈರಾಗ್ಯ ಬಂದವರು ವೈರಾಗ್ಯ ಬಂತು ಅಂತ ಹೇಳಲಿಕ್ಕೂ ನಿಲ್ಲೋದಿಲ್ಲ. ಅಗಲುವೆಯಾಸ ಗುಣ ಮಣಿ ಕಂದ, ಅಗಲುವೆಯಾಸ ಗುಣ ಮಣಿ. ವಿಗದ ವಿಕಟ ವಿಧಿ ಅಗಲಿಸಿತೆ ಮಗ, ಜಗದುದ್ಧಾರದ ಧ್ಯೇಯ ಮರೆತು, ಜಗದುದ್ಧಾರದ ಧ್ಯೇಯ ಮರೆತು ಅಗಲುವೆಯ ಮಗನೇ ಸ್ವಗುಣ ಮಗ. ಅಗಾನುವೆ ಆಗ ಮಾರ್ಗದಲ್ಲಿ ಗರ್ಗಾಚಾರ್ಯ ಪುರೋಹಿತರು ಬರ್ತಾರೆ. ಕಾರ್ತಿವೀರ್ಯಾರ್ಜುನ, ವಿಧವಿಯಾದ ದುಃಖಿ ತಾಯಿನ ಬಿಟ್ಟು ಎಲ್ಲೂ ಹೊರಟಿಯೋ? ಗುರುಗಳ ಪಾದಕ್ಕೆ ಕರೆಗೆದು, ಗುರುಗಳೇ, ನಾನು ನಿಮ್ಮಿಂದಲೂ ವಂಚಿತನಾಗಿದ್ದೆ. ನೀವು ನನಗೆಲ್ಲ ಕ್ಷಾತ್ರ ವಿದ್ಯಾಭ್ಯಾಸ ಕೊಟ್ರಿ. ಈ ರಾಷ್ಟ್ರಕ್ಕೆ ನೀನು ಏಕಮೇವ ಸಾರ್ವಭೌಮನಾಗಬೇಕು ಈ ಭೂಮಂಡಲಕ್ಕೆ ಅಂತ ಹೇಳಿದ್ರಿ. ನಮ್ಮಪ್ಪ ಸಾರ್ವಭೌಮನಾಗಿದ್ದ, ಏನು ಸಾಧಿಸಿರಿ? ಎಲ್ಲ ಇಲ್ಲ ಬಿಟ್ಟು ಹೋದ. ಮುಂದೆ ಶತಕೋಟಿ ರಾಯರು ಆಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ. ಈ ಭೂಮಿಗೆ ಎಷ್ಟು ಮಂದಿ ರಾಜರಾದ್ರು ನೋಡಿ, ಪ್ರತಿಯೊಬ್ಬರು ಇದು ನಂದು 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 ಅಂತ ಎಲ್ಲ ಕಲ್ಲು ಶಿಲಾಲೇಖನ ಕಲ್ಲಿನಲ್ಲಿ ಬರೆದಿಟ್ಟಿದ್ದಾರೆ. ಆಮೇಲೆ ಕೊನೆಗೆ ಆ ಕಲ್ಲು ಚಪ್ಪಡಿಯನ್ನೇ ಎದೆ ಮೇಲೆ ಎಲ್ಕೊಂಡು ಮಲಗಿದ್ದಾರೆ. ಇದು ತಾನೇ ಪ್ರಪಂಚ. ಮುನ್ನ ಶತಕೋಟಿ ರಾಯರು ಆಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ, ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊಟ್ಟಳವಿಕ್ಕಿ, ಚೆನ್ನಾದ ಹಸು ಅಳಿಯೆ ಹೊರಗೆ ಹಾಕುವರು. ಇತ್ತಾನೆ ಪ್ರಪಂಚದ ಅರ್ಥ ಗುರುಗಳೇ. ನೀವು ಇದನ್ನು ನನಗೆ ಹೇಳದೆ ಎಲ್ಲ ಯುದ್ಧ ವಿದ್ಯೆ ವೇದ ವಿದ್ಯೆ ಎಲ್ಲ ನನಗೆ ಕಲಿಸಿದ್ರಿ. ನಮ್ಮ ತಂದೆ ನನ್ನ ನಗಲಿ ಹೋಗಿದ್ದಾನೆ, ನನಗಿದ್ರಲ್ಲೇನು ಆಸಕ್ತಿ ಇಲ್ಲ, ನನಗಿದು ಬೇಕಿಲ್ಲ, ನಾ ಇಲ್ಲಿಂದ ಹೊರಟು ಹೋಗ್ತೇನೆ. ಆಗ ಗರ್ಗರು ಹೇಳ್ತಾರೆ, ನಿಜ, ಜ್ಞಾನಯುಕ್ತನಾಗಿ ಈ ಪೃಥ್ವಿಯನ್ನು ಆಳಬೇಕು ಅಂತ ನಿನಗೆ ಆಸೆ. ವತ್ಸ, ಎಲ್ಲಿ ಹೋಗ್ತಿ? ಎಲ್ಲಾದ್ರೂ ಹೋಗ್ತೇನೆ. ಹಾಗಲ್ಬೇಡ, ಜೀವನದೊಂದು ಗುರಿ ಇರಬೇಕು ಮಗು. ಎಲ್ಲಾದ್ರೂ ಹೋದ್ರೆ ಏನು ಪ್ರಯೋಜನ? ಒಂದು ಧ್ಯೇಯ ಇರಬೇಕು. ನಿನ್ನ ಸಂಶಯ ಯಾರಿಂದ ದೂರವಾಗ್ತದೋ ಅವ್ರ ಹತ್ರ ಹೋಗ್ಬೇಕು. ಈ ಜಗತ್ತಿನಲ್ಲಿ ಯಾಕಿರಬೇಕು ಅಂತ ನಿಂಗೆ ಯಾರು ಹೇಳ್ತಾರೋ ಅವ್ರ ಹತ್ರ ಹೋಗ್ಬೇಕು. ಆಗ ನಿನಗೆ ಈ ಜಗದ ಮಾಯೆಯ ಅರ್ಥ ಜ್ಞಾನ ಎಲ್ಲ ಆಗ್ತದೆ. ಅದಕ್ಕಾಗಿ ನೀ ಹೊರಟು ಹೋಗು. ಆದರೆ ನಿಮ್ಮ ಕುಲದ ಗುರು ಇದ್ದಾನೆ ದತ್ತಾತ್ರೇಯ ಮಹಾಪ್ರಭು. ಆ ದತ್ತನ ಬಳಿಗೆ ಹೋಗಿ ಆ ಗುರುವಿನ ಮುಂದೆ ನಿನ್ನ ಸಮಸ್ಯೆ ಇಡು.
ಅವರು ಏನು ಉತ್ತರ ಕೊಡ್ತಾರೋ ಆ ಪ್ರಕಾರ ಮುಂದುವಡಿ. ಆದರೆ ಗುರು ಸೇವೆ ಸಾಮಾನ್ಯವಲ್ಲ. ಆ ಗುರು ನಿನಗೆ ಉಪದೇಶ ಮಾಡಬೇಕಾದ್ರೆ ಶಿಷ್ಯನಾದ ನಿನ್ನಲ್ಲಂತ ಅಧಿಕಾರ ಪ್ರಾಪ್ತಿಯಾಗಬೇಕು. ಈಗ ನಿನ್ನಲ್ಲಿ ವೈರಾಗ್ಯ ಬಂದಿದೆ, ಶಮದವಾದ ಸಂಪತ್ತು ನಿನ್ನಲ್ಲಿದೆ. ಗುರು ನಿನಗೆ ಇದನ್ನು ಬೋಧಿಸುತ್ತಾನೆ. ಆ ಗುರುವಿನ ಬಳಿಗೆ ಹೋಗು. ಗುರುವಿನ ಬಳಿಗೆ ಹೋಗಿ ನೀ ಕೇಳಬೇಕಾಗ್ತದೆ. ನನ್ನ ಗರ್ಗಾಚಾರ್ಯರು ತಡೆದು ಹೇಳಿದರು, ದತ್ತ ಗುರುವಿನ ಬಳಿಗೆ ಹೋಗು, ಅವನನ್ನ ಕುಲದೈವ, ನೀ ಏನ್ ಮಾಡಬೇಕು, ಹೇಗೆ ಮುಂದೆ ಸಾಧಿಸಬೇಕು, ಅದನ್ನು ಗುರು ದತ್ತಾತ್ರೇಯರು ನನಗೆ ಹೇಳ್ತಾರೆ. ನೇರವಾಗಿ ಭಗವಾನ್ ದತ್ತಾತ್ರೇಯರ ಬಳಿಗೆ ಬಂದ್ರೆ ಆ ಮಹಾಪುರುಷ ಗುರು ಎಷ್ಟು ಕರುಣಾಳು ಗೊತ್ತೇವ. ದುಃಖದಿಂದ ಬರತಕ್ಕಂತಹ ಕಾರ್ತಿವೀರ್ಯಾರ್ಜುನನನ್ನು ಕಂಡ. ಇವನಿಗೆ ಗುರುತತ್ವದ ಅರಿವು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಇವನನ್ನಿನ್ನೂ ಶಿಕ್ಷೆಯಲ್ಲಿ ಇಡಬೇಕು ಅಂತ ದತ್ತಾತ್ರೇಯರು ಇವನು ಹ್ಯಾಂಗ್ ಭೇಟಿ ಕೊಟ್ರು? ಒಬ್ಬ ಹುಚ್ಚರಂತ ಹೊಲಸು ಲಗ್ನನಾಗಿದ್ದಾರೆ. ಸ್ನಾನಾದಿಗಳನ್ನು ಕಾಣದ ಮೈ, ಇಳಿಬಿದ್ದ ಕುರುಚುರು ಯಾವ ಗಡ್ಡ, ಕೆದರಿದ ಕೂದಲು, ಕೆಂಪಾದ ಕಣ್ಣುಗಳು, ಪರಮಸುಂದರಿಯಾದ 16 ಹರಿಹರೆಯದ ಸುಂದರ ಹೆಣ್ಣು ಮಗು. ಆಕೆಯು ಉನ್ಮತ್ತಳು, ಅರನಗ್ನಳು. ಅವಳನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅಡಿಗಡಿಗಾತಿಯನ್ನು ಆಕೆಯನ್ನು ಅಪ್ಪಿಕೊಳ್ತಾನೆ. ಕಂಡಾಕ್ಷಣ ಇವ ಪತಿತ ಅಂತ ಕಾಣಿಸ್ಬೇಕು ಕಾರ್ತಿವೀರ್ಯಾರ್ಜುನ. ಇಂತಹ ಗುರು ಬೇಡ ಅಂತ ಅದು ಹೊರಟು ಹೋಗ್ಬಿಡೋದು. ಹಾಗೆ ವಿಕಾರ ವೇಷದಿಂದ ಕೂತಿದ್ದಾರೆ. ದಿಗಂಬರರಾಗಿದ್ದಾರೆ. ಕೂದಲು ಕೆದರಿದೆ, ಮೈಗೆ ದುರ್ಗಂಧ ದುರ್ವಾಸನ ಬರ್ತಾ ಇದೆ. ತೊಡೆಯ ಮೇಲೆ ಸುಂದರಿಯಾದಂತಹ ತರುಣಿಗಳು ವಿರಾಜಿಸ್ತಾ ಇದ್ದಾಳೆ. ನೋಡಿದರೆ ಅತಿ ಕಾಮಿಯಂತೆ, ಯಾವ ಸ್ಪರ್ಶವಿಲ್ಲದ ನಿರ್ಲಿಪ್ತ ಆಕಾಶದಂತಿರತಕ್ಕಂತಹ ಶುದ್ಧ ಚೇತನ ನಿರಂಜನ ದತ್ತಾತ್ರೇಯರು ಕುಳಿತಿದ್ದಾರೆ. ಇವರ ಬಾಹ್ಯ ರೂಪವನ್ನು ಕಂಡು ಆತ ಸಂದೇಹ ಪಡಲಿಲ್ಲ ಕಾರ್ತಿವೀರ್ಯಾರ್ಜುನ. ಈ ಮಹಾಪುರುಷನು ಹೀಗೆ ಭ್ರಾಂತರಂತೆ ಫಕೀರನಂತೆ ವರ್ತಿಸ್ತಾನೆ, ಇವ ನಮ್ಮ ಕುಲಕ್ಕೆ ಗುರು ಎಂಬುದಾಗಿ ಅಂಥ ಸ್ಥಿತಿಯಲ್ಲಿದ್ದ ಸೇವೆಗೆ ತೊಡಗಿದ್ದ. ಆ ಸೇವೆಯನ್ನು ಕಾರ್ತಿವೀರ್ಯಾರ್ಜುನ ಶ್ರದ್ಧಾ ಪ್ರೇಮದಿಂದ ಮಾಡುವಾಗ ಅವನ ಮೇಲೆ ಉಗಿದು ಅವನನ್ನು ಬೈದು ಭಂಗಿಸಿ ನಾನಾಕ್ರಮದಿಂದ ಓಡಿಸಲಿಕ್ಕೆ ದತ್ತದೇವರು ಪ್ರಯತ್ನಿಸಿದರು. ಯಾಕೆ? ಇವನಿಗೆ ಗುರುಭಕ್ತಿ ಶ್ರದ್ಧಾ ಎಷ್ಟು ಸುದೃಢ ಇದೆ ಅಂತ ನೋಡ್ಲಿಕ್ಕೆ. ಬಳಿಕ ಒಂದು ದಿನ ಇಷ್ಟೆಲ್ಲಾದರೂ ಗುರು ಸೇವೆ ಮಾಡ್ತಾ ಇರುವಂತೆ ದತ್ತಾತ್ರೇಯರು ಕೋಪಗೊಂಡವರಂತೆ ನಟಿಸಿ, ಎಲೆಯ ಅರ್ಜುನ, ನಿನ್ನ 2 ಬಾಹುಗಳು ಬಿದ್ದು ಹೋಗಲಿ ಎಂದು ಶಾಪ ಕೊಟ್ಟುಬಿಟ್ಟು, ಅವನಿಗೆ 2 ಕೈ ಇದ್ದುದು ಮೊದಲಿನ, ಆ 2 ಕೈಯೂ ಬಿದ್ದು ಹೋಯ್ತು. ಇನ್ನು ಹೇಗೆ ಸೇವೆ ಮಾಡ್ತಾರೆ? ದೇಹವೇ ಬಿದ್ದು ಹೋದರೂ ಗುರು ನಿನ್ನ ಒಲಿಸುತ್ತೇನೆ. ಹೀಗಂದು ಬಹುನಿಷ್ಠೆಯಿಂದ 12 ವರ್ಷಗಳ ಕಾಲ ಗುರುವಿನ ಮಹಾಸೇವೆ ಮಾಡಿದ ಕಾಲದಲ್ಲಿ ಗುರು ದತ್ತಾತ್ರೇಯರು ಪ್ರಸನ್ನರಾಗ್ತಾರೆ. ವತ್ಸ, ಇಷ್ಟೊಂದು ಸೇವೆ ನಾನು ನಿನ್ನ ನಾನಾ ವಿಧವಾಗಿ ಹಿಂಸೆ ಕೊಟ್ಟರೂ ಕೂಡ ಆ ಗುರುವಿನಲ್ಲಿ ಶ್ರದ್ಧೆ ತೋರಿದ್ಯೋ, ಇದರಿಂದ ನಿನಗೆ ಅಷ್ಟಮಹಾ ಸಿದ್ಧಿಗಳು ಲಾಭವಾಗುವುದಲ್ಲದೆ ಅಖಂಡ ಭೂಮಂಡಲದ ಚರಾಚರ ಚಕ್ರವರ್ತಿ ನೀನಾಗುವುದಲ್ಲದೆ ಈ ಮಹಾನ್ ಜಗತ್ತನ್ನಾಳಬೇಕಾದರೆ ಸಹಸ್ರ ಬಾಹುಗಳು ನನಗಿಂದು ಪ್ರಾಪ್ತಿಯಾಗ್ತದೆ. ಚಕ್ರೇಶ್ವರನಾಗ್ತೀನಿ. ಸುರ ನರ ಉರಗ ಯಕ್ಷ ಕಿನ್ನರ ಕೆಂಪುರುಷ ಸಿದ್ಧ ಚಾರಣರಾಗಲಿ, ಭೂಲೋಕ ಭುವರ್ಲೋಕ ಮಹರ್ಲೋಕ ತಪರ್ಲೋಕ ಸತ್ಯಲೋಕಾದಿಗಳಾಗಲಿ, ಅತಲ ವಿತಲ ತಲಾತಲ ರಸಾತಲ ಮಹಾತಳ ಪಾತಾಳಾದಿ ಲೋಕಗಳಾಗಲಿ
ನಿನ್ನನ್ನು ಎದುರಿಸತಕ್ಕಂತಹ ಸಾಮರ್ಥ್ಯವುಳ್ಳವನು ಇನ್ನೊಬ್ಬ ಇರುವುದಿಲ್ಲ. ಸಹಸ್ರಾರ್ಜುನನೆಂಬುದಾಗಿ ನಿನಗೆ ಹೆಸರು ಎಂದಿನಿಂದ ಪ್ರಾಪ್ತಿಯಾಗ್ತದೆ. ನೀನು ಎಲ್ಲವನ್ನು ಗೆಲ್ಲತಕ್ಕಂಥನಾಗ್ತಿ, ಸರ್ವವೂ ನಿನ್ನದಾಗ್ತದೆ. ಇನ್ನೇನು ನಿನಗೆ ಬೇಕು ಕೇಳು. ಕಾರ್ತಿವೀರ್ಯಾರ್ಜುನನಿಗೆ 1000 ಬಾಹುಗಳು ಮೂಡುತ್ತಾ ದಿವ್ಯ ತೇಜಸ್ಸು ವದನದಲ್ಲಿ ಪ್ರಾಪ್ತಿಯಾಗ್ತದೆ. ನೀನು ಸಂಸಾರಿಯಾಗಿ ಬಾಳಬೇಕು, ಯೋಗ್ಯವಾಗಿರತಕ್ಕಂತಹ ಕನ್ಯೆಯನ್ನ ಆರಿಸಿ ಸಂಸಾರ ಧರ್ಮ ಪಾಲಿಸಿ ಲೋಕೋದ್ಧಾರಕ್ಕೆ ತೊಡಗಬೇಕು ಅಂತ. ಕಲಾಧರೆ ಅನ್ನತಕ್ಕಂತಹ ಪರಮಸುಂದರಿಯೂ ಲೋಕ ವಿಲಕ್ಷಣವೂ ಆಗಿರತಕ್ಕಂತಹ ಕನ್ಯೆಯನ್ನ ಕಾರ್ತಿವೀರ್ಯಾರ್ಜುನ ವಿವಾಹವಾಗ್ತಾ ಎಲ್ಲ ವಿಧವಾದಂತಹ ಗುಣಶೀಲ ಸಂಪನ್ನತೆಯಿಂದ ಯುಕ್ತಳಾಗಿ ಅಖಂಡವಾಗಿರತಕ್ಕಂತಹ ಭೂಮಂಡಲವನ್ನಾಳ್ತಾ ಆ ಚಕ್ರೇಶ್ವರ ಇಂತಹ ಆಜ್ಞೆ ಹೊರಡಿಸಿದ್ದ. ಒಬ್ಬ ಸಹಸ್ರಾರ್ಜುನ ಮಾತ್ರ ಅಲ್ಲದೆ ಇನ್ಯಾರೂ ಎಂದೂ ಯಾವ ಕಾರಣದಿಂದಲೂ ಕೈಯಲ್ಲಿ ಶಸ್ತ್ರ ಹಿಡಿಯಲಾರದು. ಯಾರು ತಮ್ಮ ಕೈಯಲ್ಲಿ ಶಸ್ತ್ರ ಹಿಡಿದರೆ ಅವರು ನನ್ನ ಶತ್ರುಗಳೆಂಬುದಾಗಿ ತಿಳಿದವರ ಶಸ್ತ್ರಪಾತವಾಗಿಸುತ್ತೇನೆ. ಈ ವಿಧವಾಗಿ ಗರ್ಜಿಸಿದ ಕಾರ್ತಿವೀರ್ಯಾರ್ಜುನ. ಯಾರಿಗೂ ತನ್ನ ಕೈಯಲ್ಲಿ ಆಯುಧ ಧರಿಸುವ ಧೈರ್ಯ ಇಲ್ಲ ಈತನ ಮುಂದೆ. ಇಂಥ ಕಾರ್ತಿವೀರ್ಯಾರ್ಜುನನನ್ನ ಭುವನದಲ್ಲನ ದಶಕಂಠ ರಾವಣ ಇವನನ್ನು ಗೆದ್ದು ಬಿಡಬೇಕು ಎಂದು ಬರ್ತಾ. ಎಲ್ಲ ರಾಜರು ನೀವ ಗೆದ್ದಿದ್ದ, ಇವನೊಬ್ಬನ ನಾನು ಗೆದ್ದು ಬಿಟ್ಟು ನನಗೆ ಜಯ ಬರುತ್ತದೆ ಅಂತ ತಿಳ್ಕೊಂಡು ಬರ್ತಾರೆ. ರಾವಣನನ್ನು ಯಾರೊಬ್ಬರೂ ಎಲ್ಲೂ ಯುದ್ಧದಲ್ಲಿ ತಾನು ಗೆದ್ದವರಿಲ್ಲ. ಶಿವನ ಬಲೋತ್ಕಾರದಿಂದ ಬಂದಿರತಕ್ಕಂಥವ ಸಹಸ್ರಾರ್ಜುನನು ಕ್ಷಣ ಮಾತ್ರದಲ್ಲಿ ರಾವಣನನ್ನು ತೇಜೋವಿಹೀನನನ್ನಾಗಿ ಮಾಡಿ ಕರಚಲನೆಗಳಿಗೆ ಸಂಕೋಲು ಬಿಗಿದು ಅನೇಕ ಸಹಸ್ರ ವರ್ಷಗಳ ಕಾಲ ತನ್ನ ಕಾರಾಗೃಹದಲ್ಲಿ ತಳ್ಳಿಬಿಟ್ಟು ಅವನು ಕೊಂದೇ ಬಿಡ್ತಿದ್ದ. ರಾವಣನನ್ನು ಕೊಂದೇ ಬಿಡ್ತಿದ್ರೆ ಮತ್ತೆ ಪುನಃ ರಾಮಾವತಾರ ಬರೋದು ಬೇಕೇ ಇರಲಿಲ್ಲ. ಕೊಲ್ಲಿಲ್ಲ ಯಾಕೆ ಅಂದ್ರೆ ಈ ರಾವಣನ ತಂದೆ ವಿಶ್ವವಸ್ಸವ ಬ್ರಾಹ್ಮಣ. ಇದೊಂದೇ ಕಾರಣದಿಂದ ಕ್ಷಾತ್ರನಾದ ನನ್ನಿಂದ ಪೂಜಿಸಲ್ಪಡತಕ್ಕಂಥ ಶ್ರೇಷ್ಠರಾದ ಬ್ರಹ್ಮವಂಶಜನನ್ನು ನಾನು ಕೊಂದೆ ಅಂತಾಗಬಾರದು. ಅದಕ್ಕೋಸ್ಕರವಾಗಿ ಆತನನ್ನು ಕಾರಾಗೃಹದಲ್ಲಿ ತಳ್ಳುತ್ತಾನೆ. ಆ ರಾವಣನ ಬಾಧೆ ಎಷ್ಟೋ ಕಾಲ ಜಗತ್ತಿನ ಯಾರಿಗೂ ಇಲ್ಲ. ಕೊನೆಗೆ ಪೌಲಸ್ಯ ಬ್ರಹ್ಮ ಆ ರಾವಣನ ಅಜ್ಜ ಅವ ಬಂದು ಭಿಕ್ಷೆ ಬೇಡ್ತಾನೆ. ನೀ ಕೇಳಿದ್ದನ್ನು ಕೊಡ್ತೇನೆ ಎಂದು. ನಂಗೆ ಮತ್ತೇನು ಕೊಡಬೇಡ, ನನ್ನ ಮೊಮ್ಮದನ್ನು ಕೊಟ್ಬಿಡು ಅಂತ. ಆಗ ಕಾರ್ತಿವೀರ್ಯಾರ್ಜುನನು ರಾವಣನನ್ನು ಬಿಡುಗಡೆ ಮಾಡಿಬಿಡ್ತಾನೆ. ಕ್ಷಾತ್ರ ವಂಶದ ಅದ್ಭುತವಾದಂತಹ ಸಾಮರ್ಥ್ಯವನ್ನು ವ್ಯಕ್ತಗೊಳಿಸಿ ಇಷ್ಟೊಂದು ಸಾಮ್ರಾಜ್ಯಕ್ಕೆ ಅಧಿಕಾರಿಯಾಗಿದ್ದರೂ ಕೂಡ ಗುರುವಿನ ತತ್ವಬೋಧೆಯನ್ನು ತಿಳ್ಕೊಂಡವನಾದ್ದರಿಂದ ಅವನಿಗೆ ವಿರಕ್ತಿ ಪ್ರಾಪ್ತಿಯಾಗ್ತದೆ. ಅತಿಭೋಗದಲ್ಲಿದ್ದು ವೈರಾಗ್ಯ ಬಯಸ್ತಾನೆ. ಮತ್ತೆ ಕೇಳ್ತಾನೆ, ಭಗವಂತ ಅಖಂಡ ಭೂಮಂಡಲ ನಾನಾಳಿದೆ, ನನಗೆ ಸಾವು ಬರುವುದಿದ್ರೆ ನನಗಿಂತ ಹೆಚ್ಚಿನವನಾದ ಪರಮಾತ್ಮನಾದ ನಿನ್ನಿಂದಲೇ ಬರಬೇಕು ಹೊರತು ಇನ್ಯಾರಿಂದ ಬರಬಾರದು. ಇದವನ ಆದರ್ಶ. ಸಾವು ಬರಬೇಕು, ಬರುವುದಿದ್ರೆ ಆ ಸಾವು ಭಗವಂತನಿಂದಲೇ ಬರಬೇಕು ಎಂದು ಬಯಸ್ತಾನೆ. ಬೇರೆ ಅಪೇಕ್ಷೆ ಅವನಿಗಿಲ್ಲ. ಆಗಲೇ ಅವನಿಗಾಗಿಯೇ ಭಗವಂತ ಪರಶುರಾಮ ಅವತಾರವನ್ನು ಕೈಕೊಂಡು ತನಗಿಂತ ಹೆಚ್ಚಿನವನಾಗಬೇಕು ಎಂದಿದ್ದಾನೆ. ಅದಕ್ಕೋಸ್ಕರವಾಗಿ ತಾನು ಪಾವನವಾದ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಬರ್ತಾನೆ. ದತ್ತನಾಗಿ ಜ್ಞಾನ ರಾಜ್ಯ ಸಂಪತ್ತನ್ನೂ ಪರಮಾತ್ಮ ಕೊಟ್ಟ. ಮತ್ತೊಂದು ರೂಪದಿಂದ ಬಂದು ಆ ಕಾರ್ತಿವೀರ್ಯಾರ್ಜುನನನ್ನ ತನ್ನೆಡೆಗೆ ಸೆಳೆಕೊಂಡು ಆ ಮಹಾವಿಷ್ಣುವಿನ ಸುದರ್ಶನವೇ ಕಾರ್ತಿವೀರ್ಯಾರ್ಜುನನಾಗಿ ಅವತರಿಸಿದಾಗಿದ್ದರಿಂದ, ಸಹಸ್ರಾರ್ಜುನ ಅವತಾರವಾದ್ದರಿಂದ, ಪರಮಾತ್ಮನ ಅಂಶ ವಿಶೇಷವನ್ನಲ್ಲಿರುವುದರಿಂದಲೇ ಅಖಂಡ ಭೂಮಂಡಲವನ್ನಾತ ಕಾಪಾಡಲಿಕ್ಕೆ ಕಾರಣೀಭೂತನಾಗ್ತಾನೆ. ಅವನಿಗೆ ಎಲ್ಲೆಲ್ಲಿ ಆ ಹೈಹಯ ವಂಶದ ರಾಜನಿಗೆ ಅಜ್ಞಾನಗಳು ದುಃಖಗಳು ಬರ್ತಾವೋ ಆಗೆಲ್ಲ ಭಗವಾನ್ ದತ್ತಾತ್ರೇಯರು ಬಂದು ಪರಿಹರಿಸಿದ್ದಾರೆ. ಅಂಥ ದತ್ತಾತ್ರೇಯರು ಎಲ್ಲರಿಗೂ ಭಕ್ತಿಜ್ಞಾನ ವೈರಾಗ್ಯ ಕೊಡಲಿ, ಸಹಸ್ರಬಾವಿನಂತಹ ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಹೀಗೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭದ್ರಗಿರಿ
ಸಂತ್ ಅಚ್ಯುತದಾಸರಿಂದ ಶ್ರೀ ಸಹಸ್ರಾರ್ಜುನ ಹರಿಕತೆ. ಇದು ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್ ರವರ ಧ್ವನಿ. ತಯಾರಕರು ಮತ್ತು ಮಾರಾಟಗಾರರು ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ಪೇಟ್, ಹುಬ್ಬಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರ್ತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.